ನಮಸ್ಕಾರಗಳು ನನ್ನ ಪ್ರೀತಿಯ ವೀಕ್ಷಕ ಮಹಾಪ್ರಭುಗಳೇ ಹಾಗೂ ಸಮಸ್ತ ಕರ್ನಾಟಕದಲ್ಲಿ ದ್ವಿತೀಯ PUCಯ ಕಲಾ ವಿಭಾಗದಲ್ಲಿ ವ್ಯಾಸಂಗ ಮಾಡುವಂಥ ನನ್ನ ಅಚ್ಚುಮೆಚ್ಚಿನ ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ನೆಚ್ಚಿನ ಶ್ರೀ ಜಗದೀಶ್ ಎಚ್ ರಾಜಶಾಸ್ತ್ರ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಗಬ್ಬೂರು, ತಾಲೂಕು ದೇವದುರ್ಗ, ಜಿಲ್ಲಾ ರಾಯಚೂರು ಇದ್ದು ಈಗಾಗಲೇ PUC ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ರಾಜಶಾಸ್ತ್ರದ ಒಂದು ಅಧ್ಯಯನದ ಕುರಿತು 4 ವಿಡಿಯೋಗಳನ್ನು ಕೊಟ್ಟಿದ್ದೇನೆ. ಅದರಲ್ಲಿ ಏನಾದರೂ ಸಂಶಯಗಳಿದ್ದರೆ ದಯವಿಟ್ಟು ಪ್ರೀತಿ ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸಲ್ಲಿ ಸೇರಿಸಿ. ಆ ಪ್ರಶ್ನೆಗಳಿದ್ದರೆ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳೋಣ ಅಂತ ಇವತ್ತು ನಾನು ದ್ವಿತೀಯ PUCಯ ರಾಜಶಾಸ್ತ್ರವನ್ನು ಕೈಗೆತ್ತಿಕೊಂಡಿದ್ದೇನೆ. ಈಗಾಗಲೇ ನಮ್ಮ ಪದವಿಪೂರ್ವ ಶಿಕ್ಷಣ ಇಲಾಖೆಯಿಂದ ಅನೇಕ ಮಹನೀಯರು, ರಾಜಕೀಯ ಅಧ್ಯಾಪಕರು, ವಿದ್ವಾಂಸರು ಅನೇಕ ಆನ್ಲೈನ್ ಕ್ಲಾಸ್ ಮುಖಾಂತರ ಅನೇಕ ವಿಡಿಯೋಗಳನ್ನು ಕೊಡ್ತಾ ಇದ್ದಾರೆ. ಈಗಾಗಲೇ 5ನೇ ಚಾಪ್ಟರ್ ನಡೀತಾ ಇದೆ ದ್ವಿತೀಯ PUCಯಲ್ಲಿ. ಅದರಲ್ಲಿ ಮುಖ್ಯವಾಗಿ ಮೀನಾಕ್ಷಿ ಮೇಡಮ್ ಅವರಿರ್ಬೋದು, ನಮ್ಮ ಗೆಳೆಯ ಉದಯ್ ಸಿಂಗ್ ಸರ್ ಅವರಿರ್ಬೋದು, ಪಾಂಡವ್ ಇರ್ಬೋದು, ನಮ್ಮ ಸ್ವಾಮಿಗೌಡ ಸರ್ ಇರ್ಬೋದು. ಈಗಾಗಲೇ ಅನೇಕ ಪಾಠಕ್ಕೆ ಸಂಬಂಧಪಟ್ಟಂತೆ ಅನೇಕ ತರಗತಿಗಳನ್ನು ಕೊಟ್ಟಿದ್ದಾರೆ. ನನ್ನ ಒಂದು ಪ್ರಯತ್ನ ಮೊದಲನೇ ಪಾಠದಿಂದ ಪ್ರಾರಂಭ ಮಾಡುತ್ತೇನೆ. ಈ ರಾಜಶಾಸ್ತ್ರ ಅಧ್ಯಾಯದಲ್ಲಿ ಒಟ್ಟು 9 ಅಧ್ಯಾಯಗಳಿವೆ. 9 ಅಧ್ಯಾಯಗಳಲ್ಲಿ ಒಂದೊಂದು ಅಧ್ಯಾಯವನ್ನು ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕು. ಆ ಪಾಠದ ಶೀರ್ಷಿಕೆ ಏನು ಅದನ್ನು ನಾವು ದಯವಿಟ್ಟು ಪ್ರೀತಿ ವಿದ್ಯಾರ್ಥಿಗಳು ನೆನಪಿಟ್ಕೋಬೇಕು. 9 ಅಧ್ಯಾಯಗಳು ಯಾವ್ಯಾವು ಅಂದರೆ ನಾವು ಒಂದೊಂದಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ಮೊದಲನೇ ಅಧ್ಯಾಯ ಭಾರತ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆ. 2ನೇ ಅಧ್ಯಾಯ ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ. 3ನೇ ಅಧ್ಯಾಯ ಭಾರತದಲ್ಲಿ ಆಡಳಿತ ಯಂತ್ರ. 4ನೇ ಅಧ್ಯಾಯ ಸಾಮಾಜಿಕ ಚಳವಳಿಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳು. 5ನೇ ಅಧ್ಯಾಯ ರಾಷ್ಟ್ರ ನಿರ್ಮಾಣ ಮತ್ತು ಪ್ರಜಾಸತ್ತೆ ಎದುರಿಸುತ್ತಿರುವ ಸವಾಲುಗಳು. 6ನೇ ಅಧ್ಯಾಯ ಭಾರತದ ರಾಜಕೀಯ ನೂತನ ಪ್ರವೃತ್ತಿಗಳು. 8ನೇ ಅಧ್ಯಾಯ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ವ್ಯವಸ್ಥೆ. 9ನೇ ಅಧ್ಯಾಯ ಭಾರತ ವಿದೇಶಾಂಗ ನೀತಿ. ಒಟ್ಟು 9 ಅಧ್ಯಾಯಗಳಿವೆ. ಈ 9 ಅಧ್ಯಾಯಗಳು ಮುಗಿದ ನಂತರ ವಿದ್ಯಾರ್ಥಿಗಳೇ, ಈ 9 ಅಧ್ಯಾಯಗಳಿಗೆ ಸಂಬಂಧಪಟ್ಟಂತೆ ಒಂದು ಬ್ಲೂ ಪ್ರಿಂಟ್ ಇದೆ, ನೀಲನಕ್ಷ ಅಂತ ಇದೆ. ಆ ಬ್ಲೂ ಪ್ರಿಂಟ್ ಪ್ರಕಾರ 9 ಅಧ್ಯಾಯಗಳಲ್ಲಿ 1 ಮಾರ್ಕ್ಸು, 2 ಮಾರ್ಕ್ಸು ಅಥವಾ 5 ಮಾರ್ಕ್ಸು ಅಥವಾ 10 ಮಾರ್ಕ್ಸು, ಯಾವ್ಯಾವ ಪಾಠದಲ್ಲಿ ಎಷ್ಟು ಅಂಕಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳೋದನ್ನೋದನ್ನು ನಾವು ಈ 9 ಅಧ್ಯಾಯ ಮುಗಿದ ನಂತರ ನಾವು ಚರ್ಚೆ ಮಾಡೋಣ ಅಂತ, ಬ್ಲೂ ಪ್ರಿಂಟನ್ನು ನಾವು ಪರಿಶೀಲಿಸೋಣ ಅಂತ. ಇವತ್ತು ಅಧ್ಯಾಯ 1 ಭಾರತ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆ ವಿಷಯ ಬಗ್ಗೆ ಪ್ರಾರಂಭಿಸೋಣ ವಿದ್ಯಾರ್ಥಿಗಳೇ. ಅದರಲ್ಲಿ ಕಲಿಕಾ ಉದ್ದೇಶಗಳು ಬರ್ತವೆ. ಭಾರತ ರಾಜಕೀಯ ವ್ಯವಸ್ಥೆ ಉಗಮ ಮತ್ತು ಬೆಳವಣಿಗೆ, ಈ ಟೈಟಲನ್ನು ನಾವು ಸರಿಯಾಗಿ ಗಮನಿಸಬೇಕು. ಭಾರತ ರಾಜಕೀಯ ವ್ಯವಸ್ಥೆ ಉಗಮ ಮತ್ತು ಬೆಳವಣಿಗೆ ಅಂದರೆ ವಿದ್ಯಾರ್ಥಿಗಳು ಗಮನಿಸಬೇಕು, ಈ ಪ್ರಥಮ ಪಾಠ ಇದೆಯಲ್ಲ, ಇದು PUCಗೆ ಸಂಬಂಧಪಟ್ಟಲ್ಲದೆ ನೀವು ಮುಂದೆ ಬರುವಂಥ SDA, FDA, ಪೊಲೀಸ್ ಕಾನ್ಸ್ಟೇಬಲ್ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿಯೂ ಕೂಡ ಈ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂಥ ಅನೇಕ ಪ್ರಶ್ನೆಗಳು ಬರುವಂಥ ಸಾಧ್ಯತೆ ಇರ್ತದೆ. ಈ ಪಾಠದಲ್ಲಿ ಕೇವಲ ರಾಜಕೀಯ ಶಾಸ್ತ್ರದ ವಿಷಯಗಳಷ್ಟೇ ಅಲ್ಲ, ಅಲ್ಲಿ ಇತಿಹಾಸದ ಅಂಶಗಳು ಹೆಚ್ಚಿವೆ. ಒಂದು ರೀತಿಯಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟ ಅಧ್ಯಾಯ ಅಂತಂದ್ರೂ ತಪ್ಪಾಗಲಿಕ್ಕಿಲ್ಲ. ರಾಜ್ಯಶಾಸ್ತ್ರ ಅನ್ನುವಂಥದ್ದು ಇಂದಿನ ಒಂದು ವರ್ತಮಾನ, ನಾಳೆಯ ಇತಿಹಾಸ. ಇಂದಿನ ಏನು ಪ್ರಚಲಿತ ವಿದ್ಯಮಾನಗಳು ನಡೀತವೋ ನಾಳೆ ಅದನ್ನು ನೋಡಿದಾಗ ಅದು ಇತಿಹಾಸ ಆಗ್ತದೆ.
ಅದಕ್ಕಾಗಿ ಇಲ್ಲಿ ಕಲಿಕಾ ಉದ್ದೇಶಗಳಂದಾಗ ಒಟ್ಟು 7 ಅಂಶಗಳಿವೆ. ಪ್ರೀತಿ ವಿದ್ಯಾರ್ಥಿಗಳು, ಈ ಪಾಠವನ್ನು ಸರಿಯಾಗಿ ನಾವು ಗಮನದಲ್ಲಿಟ್ಕೋಬೇಕು. ನಿಮ್ಮ ಭವಿಷ್ಯತ್ತಿನ ದೃಷ್ಟಿಯಿಂದ, ಸ್ಪರ್ಧಾತ್ಮಕ ಪರೀಕ್ಷೆಯ ದೃಷ್ಟಿಯಿಂದ ನೀವು ಈ ಅಧ್ಯಾಯವನ್ನು ಗಮನವಿಟ್ಟು ಕೇಳಬೇಕು, ನೆನಪಿನ ಇಟ್ಕೋಬೇಕು. ಆದ್ದರಿಂದ ಈ ಅಧ್ಯಾಯದಲ್ಲಿ ಬರ್ತಕ್ಕಂಥ 7 ಅಂಶಗಳು, ಕಲಿಕೆಯ ಒಂದು 7 ಅಂಶಗಳು ಇವೆ ಅಂತ ಹೇಳ್ಬೋದು. 7 ಅಂಶಗಳು ಯಾವುವು ಅಂದರೆ ಒಂದೊಂದನ್ನು ನಾವು ನೋಡೋಣ ಅಂತ. ಅದರಲ್ಲಿ ರಾಷ್ಟ್ರೀಯ ಚಳವಳಿಯ ಹಿನ್ನೆಲೆ ಮತ್ತು ಅಂದರೆ ರಾಷ್ಟ್ರೀಯ ಚಳವಳಿ ಹಿನ್ನೆಲೆಯ ಒಂದು ವಿಷಯಗಳನ್ನು ಮಕ್ಕಳಿಗೆ ನಾವು ತಿಳಿಸುವಂಥದ್ದು, ವಿದ್ಯಾರ್ಥಿಗಳಿಗೆ ತಿಳಿಸುವುದು, ಅವುಗಳನ್ನು ಅರಿವು ಮೂಡಿಸುವಂಥದ್ದು. ಮೊದಲನೇ ಪಾಯಿಂಟು, ರಾಷ್ಟ್ರೀಯ ಚಳವಳಿಯ ಹಿನ್ನೆಲೆಯ ಒಂದು ವಿಷಯವನ್ನು ಮಕ್ಕಳಿಗೆ ತಿಳಿಸಿಡುವಂಥದ್ದು. ಎರಡನೇ ಅಂಶ, 1935 ಭಾರತ ಸರ್ಕಾರ ಕಾಯ್ದೆ ಮತ್ತು 1947 ಭಾರತ ಸ್ವತಂತ್ರ ಕಾಯ್ದೆಯ ಕುರಿತು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವಂಥದ್ದು. ಮೂರನೆಯ ಒಂದು ಕಲಿಕೆಯ ಉದ್ದೇಶ ಏನೆಂದರೆ ಭಾರತ ರಾಜಕೀಯ ಬೆಳವಣಿಗೆ, ಮಧ್ಯಂತರ ಸರ್ಕಾರ ಮತ್ತು ಪ್ರಥಮ ಚುನಾವಣೆಯ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಪ್ರಜ್ಞೆಯನ್ನು ಮೂಡಿಸುವಂಥದ್ದು ಅಥವಾ ಜಾಗೃತಿಯನ್ನು ಮೂಡಿಸುವಂಥದ್ದು. ನಾಲ್ಕನೇ ಕಲಿಕೆ ಉದ್ದೇಶ ಏನೆಂದರೆ ರಾಜ್ಯಾಂಗ ರಚನೆ ಸಭೆಯ ಬಗ್ಗೆ. ರಾಜ್ಯಾಂಗ ರಚನೆ ಸಭೆ ಯಾಕೆ ರಚಿಸಲಾಯಿತು, ಇದರ ಉದ್ದೇಶ ಏನು ಅನ್ನೋದನ್ನು ಮಕ್ಕಳಲ್ಲಿ ಅರಿವು ಮೂಡಿಸುವಂಥದ್ದು. ಐದನೇ ಒಂದು ಕಲಿಕೆಯ ಉದ್ದೇಶ ಏನಂದರೆ ರಾಜ್ಯಗಳ ಪುನರ್ರಚನೆಯ ಹಿನ್ನೆಲೆ, ಇದರ ಬಗ್ಗೆ ಇರುವಂಥ ಅಡ್ಡಿ ಆತಂಕಗಳನ್ನು ಮತ್ತು ರಾಷ್ಟ್ರದ ಏಕೀಕರಣ ಬಗ್ಗೆ ತಿಳಿಸುವಂಥದ್ದು. ರಾಜ್ಯಗಳ ಪುನರ್ರಚನೆ ಬಗ್ಗೆ ತಿಳಿಸುವಂಥದ್ದು. ರಾಜ್ಯಗಳ ರಾಜ್ಯಗಳ ಸಂದರ್ಭದಲ್ಲಿ ಉಂಟಾದ ಅಡ್ಡಿ ಆತಂಕಗಳನ್ನು ನಿವಾರಿಸುವಂಥದ್ದು ಮತ್ತು ರಾಜ್ಯಗಳನ್ನು ಒಟ್ಟುಗೂಡಿಸಿ ಈ ರಾಷ್ಟ್ರವನ್ನು ಏಕೀಕರಣಗೊಳಿಸುವಂಥದ್ದು. ಮತ್ತು ಆರನೇ ಅಂಶ, ದೇಶೀಯ ಸಂಸ್ಥಾನಗಳ ಏಕೀಕರಣ ಮತ್ತು ವಿಲೀನ ಬಗ್ಗೆ ಮಕ್ಕಳಲ್ಲಿ ಜಾಗೃತಿಯನ್ನು ಉಂಟು ಮಾಡುವಂಥದ್ದು. ಏಳನೆಯ ಕಲಿಕೆಯ ಉದ್ದೇಶ ಇದೆ ಅಂದರೆ ರಾಜ್ಯಗಳ ಪುನರ್ರಚನೆಗೆ ಕಾರಣವಾದ ಪರಿಸ್ಥಿತಿಯನ್ನು ಅವಲೋಕಿಸುವಂಥದ್ದು ಅಥವಾ ತಿಳಿಯುವಂಥದ್ದು. ಇವಿಷ್ಟು ಪ್ರಥಮ ಅಧ್ಯಾಯದಲ್ಲಿ ಬರುವಂಥ 7 ಕಲಿಕಾ ಒಂದು ಅಂಶಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಅದಕ್ಕಾಗಿ ಇಲ್ಲಿ ಪಾಠವನ್ನು ಪ್ರಾರಂಭ ಮಾಡುವ ಮುಂಚೆ ಈ 7 ಅಂಶಗಳಂತ ಇಟ್ಟು ತಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ರಾಷ್ಟ್ರೀಯ ಚಳವಳಿಯ ಹಿನ್ನೆಲೆ ಪಾಠದಲ್ಲಿ ಬರುವಂಥದ್ದು ಮೊದಲೇ ಮುನ್ನುಡಿಯಲ್ಲಿ ಪ್ರಾರಂಭವಾಗುವಂಥದ್ದು ರಾಷ್ಟ್ರೀಯ ಚಳವಳಿಯ ಹಿನ್ನೆಲೆ. ರಾಷ್ಟ್ರೀಯ ಚಳವಳಿ, ನಮ್ಮ ಭಾರತ ರಾಷ್ಟ್ರೀಯ ಚಳವಳಿ ಹಿನ್ನೆಲೆ ಹೇಗಿತ್ತು? ನೀವು ಗೊತ್ತಿರುವಂತೆ ವಿಶ್ವದಲ್ಲಿಯೇ ಭಾರತ ಒಂದು ಅತ್ಯುತ್ತಮವಾದ ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಅಳವಡಿಸಿಕೊಂಡಿರುವಂಥ ರಾಷ್ಟ್ರ ಅಂತ ಹೇಳ್ಬೋದು. ಈ ಪ್ರಜಾಪ್ರಭುತ್ವ ರಾಷ್ಟ್ರವನ್ನು ನಾವು ಗಳಿಸ್ಕೊಳ್ಬೇಕಾದ್ರೆ ವಿಶ್ವದಲ್ಲಿಯೇ ನಮ್ಮ ನಾಯಕರಲ್ಲಿ ಒಗ್ಗೂಡಿ ಒಂದು ಸ್ವತಂತ್ರ ಗಳಿಸ್ಕೊಳ್ಬೇಕಾದ್ರೆ ಒಂದು ಅತ್ಯದ್ಭುತವಾದ ಒಂದು ಜನ ಆಂದೋಲನವನ್ನು ರೂಪಿಸಿತ್ತಂತ ಹೇಳ್ಬೋದು. ಬ್ರಿಟಿಷರ ವಿರುದ್ಧ ನಮ್ಮ ಭಾರತವನ್ನು ಸ್ವತಂತ್ರವನ್ನು ಗಳಿಸ್ಕೊಳ್ಬೇಕಾದ್ರೆ ಅನೇಕ ಮಹನೀಯರು ಹೋರಾಟ ಮಾಡಿದ್ದಾರೆ. ಮತ್ತು ಆ ಹೋರಾಟ ರಕ್ತಕ್ರಾಂತಿಯಿಂದಲ್ಲ, ನಮ್ಮ ಹೋರಾಟದ ಗುರಿ ಸ್ವಾತಂತ್ರ್ಯ ಗಳಿಸುವುದಾಗಿತ್ತು ಮತ್ತು ಅಹಿಂಸಾತ್ಮಕವಾಗಿ ಕೂಡಿತ್ತು. ಈ ಹೋರಾಟದಲ್ಲಿ ಭಾಗವಹಿಸಿರುವಂಥ ಅನೇಕ ಸ್ವತಂತ್ರ ಸೇನಾನಿಗಳು ತಮ್ಮ ಪ್ರಾಣ, ಆಸ್ತಿ ಎಲ್ಲವನ್ನು ತ್ಯಾಗಮಯಗೊಳಿಸಿದ್ದಾರೆ. ಅದರಲ್ಲಿ ಭಗತ್ ಸಿಂಗ್, ಶಿವರಾಮ್ ರಾಜಗುರು, ಖುದಿರಾಮ್ ಬೋಸ್, ಸುಖದೇವ್ ಥಾಪರ್, ವೀರ ಸಾವರ್ಕರ್, ಬಾಲಗಂಗಾಧರ ತಿಲಕ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಮುಖ್ಯವಾಗಿ ಗಾಂಧೀಜಿ,
ಮುಂತಾದ ಮಹನೀಯರು ಹೋರಾಟ ಮಾಡಿದ್ದಾರೆ. ಸಿ ರಾಜಗೋಪಾಲಾಚಾರಿ, ಅನೇಕ ಮಹನೀಯರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ನಮ್ಮ ಸ್ವಾತಂತ್ರ್ಯವನ್ನು ಗಳಿಸಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ರಾಷ್ಟ್ರೀಯ ಚಳವಳಿ ಹಿನ್ನೆಲೆಯಲ್ಲಿ ಈ ವಿಷಯವನ್ನು ನಾವು ತಿಳ್ಕೋಬೇಕು. ನಂತರ ಭಾರತ ಸ್ವಾತಂತ್ರ್ಯ ಚಳವಳಿಯು ಫ್ಯಾಸಿಸಮ್, ನಾಜಿಸಮ್, ಸಾಮ್ರಾಜ್ಯಶಾಹಿಯ ವಿರುದ್ಧವಾಗಿತ್ತು. ಜೊತೆಗೆ ನಮ್ಮಲ್ಲಿ ಪ್ರಜಾಸತ್ತಾತ್ಮಕ ಮೌಲ್ಯಗಳಾದ ಜನತಾ ಸಾರ್ವಭೌಮತೆ, ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ, ಸ್ವಾವಲಂಬಿತನ, ಆರ್ಥಿಕತೆ, ಹಕ್ಕು ಮತ್ತು ಕರ್ತವ್ಯಗಳು ಮುಂತಾದ ಮೌಲ್ಯಗಳನ್ನು, ಉದಾತ್ತ ಮೌಲ್ಯಗಳನ್ನು ನಮ್ಮ ಸಂವಿಧಾನದಲ್ಲಿ ಅಳವಡಿಸ್ಕೊಳ್ಬೇಕಾಗಿತ್ತು. ಅದಕ್ಕಾಗಿ ಇಲ್ಲಿ ಅಖಂಡ ಭಾರತ ಸ್ವತಂತ್ರಗೊಳಿಸ್ಕೊಳ್ಬೇಕಾದ್ರೆ ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಅಖಂಡ ಭಾರತ ಇಬ್ಬಾಗ ಆದಾಗ ಆ ನೋವನ್ನು, ದುಃಖವನ್ನು ವ್ಯಕ್ತಪಡಿಸಿದವರು ನಮ್ಮ ಸ್ವಾತಂತ್ರ್ಯ ಹೋರಾಟದ ಪಿತಾಮಹ ಅಂತ ಕರೆಸಿಕೊಂಡಿರ್ತಕ್ಕಂಥ ಗಾಂಧೀಜಿಯವರು. ಬ್ರಿಟಿಷರೇ ನಮಗೆ ಅಖಂಡ ಭಾರತ ಕೊಡಲಿಲ್ಲ. ಇಡೀ ಅಖಂಡ ಭಾರತವನ್ನು ಎರಡು ಭಾಗವಾಗಿ, ಒಂದು ಪಾಕಿಸ್ತಾನ ಮತ್ತು ಒಂದು ಭಾರತ ಅಂತ ಸ್ವತಂತ್ರಗೊಳಿಸಿ ನಮ್ಮ ಕೈಗಿಟ್ಟು ಹೋಗಿಬಿಟ್ಟರು ಪುಣ್ಯಾತ್ಮರು. ಆದರೆ ಇಬ್ಬಾಗ ಆದಂಥ ಸಂದರ್ಭದಲ್ಲಿ, ಅಂದಿನ ಸಂದರ್ಭದಲ್ಲಿ ನಮ್ಮ ದೇಶ ಎದುರಿಸಿದಂಥ ಸಮಸ್ಯೆಗಳು ಇವೆಲ್ಲ ಭಾಳಷ್ಟಿವೆ. ಅದರಲ್ಲಿ ಗಡಿ ಸಮಸ್ಯೆ, ಜನತೆಯ ವಲಸೆ ಸಮಸ್ಯೆ ಅಥವಾ ಜನರ ವಲಸೆ ಸಮಸ್ಯೆ, ಕೋಮುಗಲಭೆಗಳು, ಅನೇಕ ಸಮಸ್ಯೆಗಳು ಉಂಟಾದವು. ಆಗ 1947 ಆಗತಾನೆ ನಾವು ಸ್ವತಂತ್ರವನ್ನು ಗಳಿಸ್ಕೊಂಡ್ಬಿಟ್ಟಿವಿ, ಆಗತಾನೆ ಕಂಡುಬಿಟ್ಟಿದ್ದೀವಿ. ಅನೇಕ ಇವುಗಳ ಜೊತೆಗೆ ಅನೇಕ ಸಮಸ್ಯೆಗಳಂದರೆ ಕೃಷಿ ಮತ್ತು ಕೈಗಾರಿಕೆಯ ರಂಗಗಳಲ್ಲಿರತಕ್ಕಂಥ ಒಂದು ಹಿನ್ನಡೆ ಅಥವಾ ಅವುಗಳ ಒಂದು ಸ್ಥಗಿತ, ಬಡತನ, ಅಸಮಾನತೆ, ಅನಾರೋಗ್ಯ, ಇನ್ನಿತರ ಆರೋಗ್ಯ ಸಮಸ್ಯೆಗಳು ಬೆಟ್ಟದಷ್ಟಿದ್ದವು. ಈ ಸಮಸ್ಯೆಗಳನ್ನು ಮೆಟ್ಟಿ ನಿಲ್ಲಬೇಕಾದ್ರೆ ಭಾರತದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕಾಯಿತು ಮತ್ತು ಕ್ರಮಗಳನ್ನು ತೆಗೆದುಕೊಳ್ಬೇಕಾಯಿತು. ಈ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೊಂಡ್ಕೊಳ್ಬೇಕಾಯಿತು. ಏನು ಮಾಡಬೇಕಾಗಿತ್ತು ಆ ಸಂದರ್ಭದಲ್ಲಿ? ಭಾರತವನ್ನು ಭೌಗೋಳಿಕವಾಗಿ ಮತ್ತು ಆಡಳಿತಾತ್ಮಕವಾಗಿ ಒಗ್ಗೂಡಿಸುವುದು. ಅಂದರೆ ಸ್ವತಂತ್ರ ಪೂರ್ವದಲ್ಲಿ ಹರಿದು ಹಂಚಿ ಹೋಗಿರುವಂಥ ಈ ದೇಶವನ್ನು ಈಗ ಒಗ್ಗೂಡಿಸಬೇಕಾಗಿದೆ. ಭೌಗೋಳಿಕವಾಗಿ ಒಂದು ಭಾರತ ಒಂದು ಅದರ ಚಿತ್ರಣವನ್ನು ಬದಲಿಸಬೇಕಾಗಿದೆ, ಅದನ್ನು ಒಗ್ಗೂಡಿಸಬೇಕಾಗಿದೆ. ಅಲ್ಲದೆ ಸಂವಿಧಾನವನ್ನು ರಚಿಸುವುದು ಮತ್ತು ಜವಾಬ್ದಾರಿಯುತ ಹಾಗೂ ಪ್ರಾತಿನಿಧಿಕ ಪ್ರಜಾಪ್ರಭುತ್ವವನ್ನು ನಿರ್ಮಾಣ ಮಾಡುವಂಥದ್ದು ಎರಡನೇ ಅಂಶ. ನಮ್ಮ ದೇಶದ ಮುಂದಿರತಕ್ಕಂಥ ಎರಡನೇ ಸವಾಲು ಇದು, ಸಮಸ್ಯೆ. ಮೂರನೇ ಸಮಸ್ಯೆ ಅಂದರೆ ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆಗೆ, ರಾಷ್ಟ್ರವನ್ನು ಕಟ್ಟುವಂಥ ಒಂದು ಪ್ರಕ್ರಿಯೆ, ನಿರಂತರ ಕೆಲಸಕ್ಕೆ ಒಂದು ಚಾಲನೆ ನೀಡುವಂಥದ್ದು. ಇದು ಭಾಳ ಮುಖ್ಯ. ಅದಕ್ಕಾಗಿ ರಾಷ್ಟ್ರೀಯ ಚಳವಳಿ ಹಿನ್ನೆಲೆ ಅಂದಾಗ ನಾವು ಐತಿಹಾಸಿಕ ದೃಷ್ಟಿಕೋನದಿಂದ ನೋಡಿದಾಗ ಇವೆಲ್ಲ ಸ್ವಾತಂತ್ರ್ಯ ಹೋರಾಟದ ಸೇನಾನಿಗಳು ಯಾರ್ಯಾರು ಅನ್ನೋದು ನೆನಪಿಟ್ಕೋಬೇಕು. ಭಾರತ ಇಬ್ಬಾಗ ಆದಾಗ ಪಾಕಿಸ್ತಾನ ಮತ್ತು ಭಾರತ ಮಧ್ಯೆ ಯಾವ್ಯಾವ ಸಮಸ್ಯೆಗಳು ತಲೆದೂರಿದವು ನಾವು ನೆನಪಿಟ್ಕೋಬೇಕು. ತದನಂತರ ಭಾರತ ಇಬ್ಬಾಗವಾದ ನಂತರ ಆ ಸಮಸ್ಯೆಗಳಿಗೆ ಯಾವ ರೀತಿಯಾಗಿ ಆ ಕಾರ್ಯಕ್ರಮಗಳನ್ನು ಅಥವಾ ಯೋಜನೆಗಳನ್ನು ಕೈಗೆತ್ತಿಕೊಳ್ತು ಅಂತಕ್ಕಂಥದ್ದು, ಅದನ್ನು ನಾವು ಗಮನದಲ್ಲಿಟ್ಕೋಬೇಕು ವಿದ್ಯಾರ್ಥಿಗಳೇ. ಇನ್ನೂ ಐತಿಹಾಸಿಕವಾಗಿ ನಾವು ಅವಲೋಕನ ಮಾಡಿದಾಗ ಅಥವಾ ಗಮನಿಸಿದಾಗ ನಿಮ್ಗೆ ಗೊತ್ತಿರುವಂತೆ ಕ್ರಿಸ್ತಶಕ 1600ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷ್ ಸರ್ಕಾರದ ಅನುಮತಿ ಪಡೆದುಕೊಂಡು ಭಾರತದಲ್ಲಿ ವ್ಯಾಪಾರದ ಕೇಂದ್ರಗಳನ್ನು ತೆರೆಯಿತು.
ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಬಂದದ್ದು ಫಸ್ಟ್ ಅದು ವ್ಯಾಪಾರಕ್ಕಾಗಿ. ತನ್ನ ವ್ಯಾಪಾರ ಕೇಂದ್ರಗಳನ್ನು ಭಾರತದಲ್ಲಿ ಮುಖ್ಯವಾಗಿ ಕಲ್ಕತ್ತಾದ ಹೂಗ್ಲಿ ನದಿಯಲ್ಲಿ ತೆರೀತು. ಈ ಈಸ್ಟ್ ಇಂಡಿಯಾ ಕಂಪನಿ ಕೇವಲ ಒಂದು ವ್ಯಾಪಾರ ಮಾಡ್ತಾ ಹೋದಿದ್ರೆ ಸಮಸ್ಯೆ ಬರ್ತಿರಲಿಲ್ಲ. ಆ ಈಸ್ಟ್ ಇಂಡಿಯಾ ಕಂಪನಿ ವ್ಯಾಪಾರದ ಹೆಸರಲ್ಲಿ ಅನೇಕ ಶೋಷಣೆಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿತು. ಕ್ರಿಸ್ತಶಕ 1757ರಲ್ಲಿ ಪ್ಲಾಸಿ ಕದನ ಆದ ನಂತರ ಈ ಈಸ್ಟ್ ಇಂಡಿಯಾ ಕಂಪನಿ ಕೇವಲ ವಾಣಿಜ್ಯಾತ್ಮಕವಾಗಿ ಅಲ್ಲದೆ ಆಡಳಿತಾತ್ಮಕವಾಗಿ, ರಾಜಕೀಯವಾಗಿ ಕೈಗೆತ್ತಿಕೊಂಡು ಅನೇಕ ವಿಷಯಗಳನ್ನು ಕೈಗೆತ್ತಿಕೊಂಡು ತಾನೇ ಆಡಳಿತ ನಿರ್ವಹಿಸೋದಕ್ಕೆ ಪ್ರಾರಂಭ ಮಾಡಿತು. ಅಂದರೆ ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷ್ ಸರ್ಕಾರದಿಂದ ಒಂದು ಒಪ್ಪಿಗೆಯನ್ನು ಪಡೆದುಕೊಂಡು ಬಂದಿರತ್ತ ಒಂದು ಕಂಪನಿ. ಆ ಕಂಪನಿ ಕ್ರಿಸ್ತಶಕ 1600ರಿಂದ 1857 ಕ್ರಿಸ್ತಶಕ 1857 ಸುಮಾರು 257 ವರ್ಷಗಳ ಕಾಲ ಇಡೀ ನಮ್ಮ ಭಾರತವನ್ನು ಬ್ರಿಟಿಷ್ ಪ್ರತಿನಿಧಿಯಾಗಿರ್ತಕ್ಕಂಥ ಒಂದು ಕಂಪನಿ ಈಸ್ಟ್ ಇಂಡಿಯಾ ಕಂಪನಿ 257 ವರ್ಷಗಳ ಕಾಲ ವಾಣಿಜ್ಯಾತ್ಮಕವಾಗಿ, ಆಡಳಿತಾತ್ಮಕವಾಗಿ, ರಾಜಕೀಯವಾಗಿ ನಮ್ಮ ದೇಶವನ್ನು, ಅಖಂಡ ಭಾರತವನ್ನು ಎಲ್ಲ ರೀತಿಯಿಂದ ಆಳಿತು ಅಂತ ಹೇಳ್ಬೋದು. ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧದ ಅದು ಆಡಳಿತ ನಿರ್ವಹಿಸುವ ಸಂದರ್ಭದಲ್ಲಿ ಅದು ಮಾಡಿರುವಂಥ ಭ್ರಷ್ಟಾಚಾರ, ತಾರತಮ್ಯ ನೀತಿ, ಶೋಷಣೆ, ಇನ್ನಿತರ ಅದರ ಒಂದು ಅನಾಹುತಗಳು ಹೆಚ್ಚಾದಾಗ ಸಹಜವಾಗಿ 1857ರಲ್ಲಿ ಒಬ್ಬ ಮಂಗಲ್ ಪಾಂಡೆ ಅಂತಕ್ಕಂಥ ಒಬ್ಬ ಸೈನಿಕ ಬ್ರಿಟಿಷರ ವಿರುದ್ಧ ಒಗ್ಗೂಡಿ ಬ್ರಿಟಿಷರನ್ನು ಅಂದರೆ ಈಸ್ಟ್ ಇಂಡಿಯಾ ಕಂಪನಿ ವಿರುದ್ಧ ಒಗ್ಗೂಡಿ ಒಂದು ಯುದ್ಧ ಮಾಡುವಂಥ ಸಂದರ್ಭ ಉಂಟಾಯಿತು ಅಂತ ಹೇಳ್ಬೋದು. ಅದರಲ್ಲಿ ಕೋಮುಗಲಭೆ, ಹಿಂದೂ ಮತ್ತು ಮುಸ್ಲಿಮರ ಮಧ್ಯೆ ಒಂದು ಆ ಭಾವನೆಗಳಿಗೆ ಧಕ್ಕೆ ತರುವ ರೀತಿಯಲ್ಲಿ ಅವರು ವರ್ತನೆ ಮಾಡಿದರು ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರಿಗಳು. ಒಂದು ಹಂದಿ ಮತ್ತು ಹಸು, ನೊಣ ಅಂದರೆ ಕೊಬ್ಬು, ಆ ವಿಷಯ ಬಗ್ಗೆ ನಿಮಗೆ ಗೊತ್ತಿದೆ. ಈಗಾಗಲೇ ನೀವು 10ನೇ ತರಗತಿಗಳಲ್ಲಿ ಆ ವಿಷಯದ ಬಗ್ಗೆ ಕಲ್ತಿರ್ತಿರ್ತೀರಿ. ಒಬ್ಬ ಮಂಗಲ್ ಪಾಂಡೆ ಬ್ರಿಟಿಷ್ ಅಧಿಕಾರಿಗಳ ವಿರುದ್ಧ ಅಥವಾ ಆ ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರಿಗಳ ವಿರುದ್ಧ ಸೆಟೆದು ನಿಂತು ಅನೇಕ ದೇಶೀಯ ಸಂಸ್ಥಾನಗಳು ಆ ಮಂಗಲ್ ಪಾಂಡೆಗೆ ಸಹ ಸಪೋರ್ಟ್ ಕೊಟ್ಟರು, ಹೋರಾಟ ಮಾಡಿದರು. ಹೋರಾಟ ಮಾಡಿದ ನಂತರ ಅದರ ಮಂಗಲ್ ಪಾಂಡೆ ಆ ಎಬ್ಬಿಸಿರುವಂಥ ಕ್ರಾಂತಿ ಬ್ರಿಟಿಷರು ಕೇವಲ ಒಂದು ಸಿಪಾಯಿ ದಂಗೆ ಅಂತ ಕರೆದರು. ಆದರೆ ನಮ್ಮ ಭಾರತದ ಪ್ರಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ನಾವು ಕರೆಯುತ್ತೇವೆ. ಆಗಿನ ಸಂದರ್ಭದಲ್ಲಿ ಬಹುಶಃ ಮಂಗಲ್ ಪಾಂಡೆಗೆ ಎಲ್ಲ ದೇಶೀಯ ಸಂಸ್ಥಾನಗಳ ಅರಸರು, ಇಡೀ ದೇಶದ ಜನತೆ ಒಗ್ಗೂಡಿದರೆ ಅಂದೇ ನಮಗೆ ಬ್ರಿಟಿಷ ಕಂಪ್ನಿ ವಿರುದ್ಧ ಹೋರಾಟ ಮಾಡಿದರೆ ನಮಗೆ ಸ್ವಾತಂತ್ರ್ಯ ಸಿಗ್ತಿತ್ತೇನೋ. 1947 ಕಾಯೋದು ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ನಮ್ಮ ಭಾರತದಲ್ಲಿರ್ತಕ್ಕಂಥ ಒಂದು ಸಣ್ಣತನ, ಅಸಮಾನತೆ, ಜಾತಿ, ಒಂದು ಕೀಳು ನಮ್ಮನ್ನು ಇನ್ನೂ ಅಧೋಪತನಕ್ಕೆ ಒಯ್ದು ಬಿಟ್ಟಿದ್ದವು. ಆ ಸಂದರ್ಭದಲ್ಲಿ ಮೂಢನಂಬಿಕೆ ಇವೆಲ್ಲ ಸಾಕಷ್ಟು ಅಂದಿನ ಸಂದರ್ಭದಲ್ಲಿ ಸಾಮಾಜಿಕ ಪಿಡುಗುಗಳು ತುಂಬಿದ್ದವು. ಅದಕ್ಕೆ ಈ ವಿಷಯವನ್ನು ಬ್ರಿಟಿಷರು ಮೂಲ ಕೈಗೆತ್ತಿಕೊಂಡು ನಮ್ಮ ಭಾರತೀಯರನ್ನು ಸರಿಯಾಗಿ ಒಡೆದಾಳುವ ನೀತಿಯನ್ನು ಆರಂಭಿಸಿರು ಅಂತ ಹೇಳ್ಬೋದು. ಇದ ನಂತರ ಐತಿಹಾಸಿಕವಾಗಿ ನಮ್ಮ ರಾಷ್ಟ್ರೀಯ ಚಳವಳಿಯ ಹಿನ್ನೆಲೆಯನ್ನು ಏನು ತಿಳ್ಕೊಬೇಕಂದ್ರೆ, ಪ್ರೀತಿ ವಿದ್ಯಾರ್ಥಿಗಳೇ, 1885ರಲ್ಲಿ ಒಬ್ಬ ಬ್ರಿಟಿಷ್ ಅಧಿಕಾರಿ AO ಹ್ಯೂಮ್ INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸನ್ನು ಸ್ಥಾಪನೆ ಮಾಡಿದರು. ಅದೊಂದು ಮೊದಲು ಒಂದು ಪ್ರೆಷರ್ ಗುಂಪು, ಒತ್ತಡ ಗುಂಪಾಗಿತ್ತು. ಮೊದಲು ಅದು ರಾಷ್ಟ್ರೀಯ ಪಕ್ಷ ಆಗಿರಲಿಲ್ಲ. ಈ ರಾಷ್ಟ್ರೀಯ ಪಕ್ಷ
ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡೋದಕ್ಕೆ ಪ್ರಾರಂಭ ಮಾಡಿತ್ತು ಅಂತ ಹೇಳ್ಬೋದು. ನೋಡಿ ವಿದ್ಯಾರ್ಥಿಗಳೇ, ಕ್ರಿಸ್ತಶಕ 1600ರಿಂದ 1857, ಸುಮಾರು 257 ವರ್ಷಗಳ ಕಾಲ ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷರ ಪ್ರತಿನಿಧಿಯಾಗಿ ನಮ್ಮ ದೇಶವನ್ನು ಎಲ್ಲ ರೀತಿಯಿಂದ ಆಳಲ್ಪಟ್ಟಿತು. ಆದರೆ ಇದರ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತದ ಅತಿರೇಕ ಹೆಚ್ಚಾದಾಗ ಕ್ರಿಸ್ತಶಕ 1858ರಲ್ಲಿ ಬ್ರಿಟಿಷ್ ಸರ್ಕಾರ ನೇರವಾಗಿ ಈಸ್ಟ್ ಇಂಡಿಯಾ ಕಂಪನಿ ದೊಡ್ಡ ಮನುಷ್ಯರಿದ್ರಪ್ಪ, ನೀವು ಆಡಳಿತ ಮಾಡಿದ್ದು ಭಾರತದಲ್ಲಿ ಸಾಕಿನ್ನು, ನಿಮ್ಮ ಲೈಸೆನ್ಸ್ ಎಲ್ಲ ಮುಕ್ತಾಯ ಆಯಿತು, ಸೈಡಿಗೆ ಸರಿರಪ್ಪ, ಆದಷ್ಟು ಬ್ರಿಟನ್ ರಾಣಿ ಇದ್ದಾಳಲ್ಲಿ, ರಾಜ ಇದ್ದಾನ, ಆ ರಾಜ ರಾಣಿ ಹೆಸರಲ್ಲೇ ವೈಸ್ರಾಯ್ ರೂಪದಲ್ಲಿರ್ಬೋದು, ಗವರ್ನರ್ ಜನರಲ್ ರೂಪದಲ್ಲಿರ್ಬೋದು, ಅವರೇ ಆ ಕಂಪನಿಯಿಂದ ಆಡಳಿತವನ್ನು ಕ್ರೌನ್ ಅಂದರೆ ಕಿರೀಟ, ಸಿಂಹಾಸನ, ರಾಣಿಯ ಹೆಸರಿನಲ್ಲಿ ನೇರವಾಗಿ 1858ರಿಂದ 1947ರವರೆಗೆ ಸುಮಾರು 87 ವರ್ಷಗಳ ಕಾಲ ತಿರ್ಗಾ ಮತ್ತೆ ಬ್ರಿಟಿಷರು ನೇರವಾಗಿ ನಮ್ಮ ಭಾರತದಲ್ಲಿ ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಎಲ್ಲ ರೀತಿಯಿಂದ ಆಡಳಿತವನ್ನು ಆರಂಭ ಮಾಡಿದರು ಅಂತ ಹೇಳ್ಬೋದು. 1858ರ ನಾವೇಂತೀವಿ ಕಂಪನಿ ಟು ಕ್ರೌನ್ ಆ್ಯಕ್ಟ್, ಅಂದರೆ ಕಂಪನಿಯಲ್ಲಿರುವಂಥ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿರುವಂಥ ಆಡಳಿತ ಕ್ರೌನ್ 1858ರ ಕ್ರೌನ್ಗೆ ವರ್ಗಾಯಿಸಲ್ಪಟ್ಟಿತು. ಅಲ್ಲಿಗೆ 1857ರಿಗೆ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಅಂತ್ಯ ಆಯಿತು. ತಿರ್ಗ ಇವರು ಶುರು ಮಾಡಿದರು 1858ರಿಂದ. ಬ್ರಿಟನ್ ರಾಣಿ ಆ ಮೂಲೆ ಕೂತಿದ್ಲೋ ಗೊತ್ತಿಲ್ಲ. ಬ್ರಿಟನ್ ರಾಜ ಅಂದರೆ ಇಂಗ್ಲೆಂಡ್ ರಾಜ, ಅವರು ಯಾವುದೋ ಅವರ ಫರ್ಮಾನ್, ಅವರ ಆದೇಶ ಏನು ಹೇಳ್ತಾರೆ ಅದನ್ನು ಇಲ್ಲಿ ಪರಿಪಾಲನೆ ಮಾಡಬೇಕು. ನಮ್ಮ ಭಾರತದಲ್ಲಿ ಅವರ ಪ್ರತಿನಿಧಿಗಳಾಗಿರ್ತಕ್ಕಂಥ ಗವರ್ನರ್ ಜನರಲ್ ಇರ್ಬೋದು, ವೈಸ್ರಾಯ್ ಇರ್ಬೋದು, ಅಲ್ಲಿ ಏನು ಆದೇಶ ಕೊಡ್ತಾಳೆ ಆ ಎಮ್ಮ ರಾಣಿ ಇಲ್ಲಿ ಫೈನಲ್ ಆಗಬೇಕು. ಅದು ಸುಮಾರು ಅವರು 87 ವರ್ಷಗಳ ಕಾಲ ಇಲ್ಲಿ ಆಳಿದರು. ಇಲ್ಲಿ ಬ್ರಿಟನ್ ರಾಣಿ ಹೆಸರಲ್ಲಿ ಆಳುವಂಥ ಇಲ್ಲಿಯ ನಮ್ಮ ವೈಸ್ರಾಯಿ, ಜನರಲ್ಗಳು, ಗವರ್ನರ್ಗಳು ಆಡಳಿತ ಇವರು ಅತಿರೇಕ ಆದಾಗ, ಇವರ ದೌರ್ಜನ್ಯ ದಬ್ಬಾಳಿಕೆಗಳು ಭಾರತದಲ್ಲಿ ಅತಿ ಹೆಚ್ಚು ಆದಾಗ 1885ರಲ್ಲಿ AOU ಕಾಂಗ್ರೆಸ್ ಅಂತಕ್ಕಂಥದ್ದು ಒಂದು ಪಕ್ಷವನ್ನು ಅಥವಾ ಕಾಂಗ್ರೆಸ್ಸನ್ನು ಸ್ಥಾಪನೆ ಮಾಡಿದ್ರಲ್ಲ AOU, ಇದು ನಮ್ಮ ಭಾರತದಲ್ಲಿ ಎಲ್ಲ ಆ ಕಾಂಗ್ರೆಸ್ ಹೆಸರಲ್ಲಿ ಪಕ್ಷ ಆಗಿರಲಿಲ್ಲ. ಅದು ಒಂದು ಸ್ಥಳೀಯವಾಗಿ ಒಂದು ಸಂಸ್ಥೆಯಾಗಿತ್ತು. ಆ ಹೆಸರಲ್ಲಿ ಎಲ್ಲ ಜನರು ಕೂಡ್ಕೊಂಡ್ರು. ಭಾರತದ ಎಲ್ಲ ನಮ್ಮ ಸ್ವತಂತ್ರ ಸೇನಾನಿಗಳು, ಹೋರಾಟಗಾರರು ಆ ಕಾಂಗ್ರೆಸ್ ಅಡಿಯಲ್ಲಿ ಬೆಳೆದು ಆ ಕಾಂಗ್ರೆಸ್ ಪಕ್ಷ ತಮ್ಮ ನಿರ್ದಿಷ್ಟವಾದ ಗುರಿ ಮತ್ತು ಉದ್ದೇಶಗಳನ್ನು ಸ್ಪಷ್ಟೀಕರಣಗೊಳಿಸಿಕೊಂಡು ಅದೇ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಬ್ರಿಟಿಷರ ವಿರುದ್ಧ ಹೋರಾಟ ಕಾಂಗ್ರೆಸ್ ನೇತೃತ್ವದ ಪಕ್ಷದ ವತಿಯಿಂದ ಅನೇಕ ನಮ್ಮ ಸ್ವತಂತ್ರ ಸೇನಾನಿಗಳು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಬ್ರಿಟನ್ ಸರ್ಕಾರ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸ್ತಾ ಹೋಗ್ತು. ಆ ಬೇಡಿಕೆಗಳಿಗೆ ಫಸ್ಟಿಗೆ ಮಿಂಟೋ ಮಾರ್ಲೆ ಸುಧಾರಣೆಗಳು. ಇವ್ರು ಯಾರು ರೀ? ಮಿಂಟೋ ಮಾರ್ಲೆ ಯಾರು? ಮಾಂಟೆಗೊ ಚಲಂಫರ್ಡ್ ಯಾರು? ಇವರೆಲ್ಲ ಬ್ರಿಟನ್ ರಾಜ ಕಳಿಸಿಕೊಟ್ಟಿರ್ತಕ್ಕಂಥ ವೈಸ್ರಾಯ್ಗಳು. ಆ ರಾಣಿ ಹೆಸರಲ್ಲಿ ಇಲ್ಲಿ ದಬ್ಬಾಳಿಕೆ ಮಾಡುವಂಥವ್ರು ಇವರು. ಅದಕ್ಕಾಗಿ ಸರಿಯಪ್ಪ, ನಿಮ್ಮ ಬೇಡಿಕೆಗಳನ್ನು ಕಾಂಗ್ರೆಸ್ ವತಿಯಿಂದ ಬಂದಿರತಕ್ಕಂಥ ಎಲ್ಲ ಸ್ವತಂತ್ರ ಹೋರಾಟಗಾರರು, ನಾಯಕರೆಲ್ಲ ಬೇಡಿಕೆಗಳನ್ನು ನೀವು ಈಡೇರಿಸ್ತೀವಿ, ಆಯಿತು, ಮಿಂಟೋ ಮಾರ್ಲೆ ಸುಧಾರಣೆ ಕಾಯ್ದೆ ತರ್ತೀವಿ, 1909ರಲ್ಲಿ ತಂದುಬಿಡ್ತೀವಿ ಅಂದರು. 1909ರಲ್ಲಿ ಮಿಂಟೋ ಮಾರ್ಲೆ ಕಾಯ್ದೆಯನ್ನು ಜಾರಿಗೆ ತಂದರು. 1909ರ ಮಿಂಟೋ ಮಾರ್ಲೆ ಸುಧಾರಣೆ ಏನು ಹೇಳಿತು ನೋಡಿ. ಎಲ್ಲಿಯ ಇಂಗ್ಲೆಂಡ್ನವರು ಭಾರತದಲ್ಲಿ ಬಂದು ನಾವು ಸ್ವತಂತ್ರ ಪಡ್ಕೊಳ್ಬೇಕಾದ್ರೆ, ನಾವು ಸಮಾನತೆಯಿಂದ ಇರಬೇಕಾದ್ರೆ, ನಾವು ನಮ್ಮ ವ್ಯಕ್ತಿತ್ವ ವಿಕಸನಗೊಳಿಸ್ಕೊಳ್ಬೇಕಾದ್ರೆ
ಅವರ ಒಂದು ಭಿಕ್ಷೆ ನಮಗೆ ಬೇಕಾಗಿತ್ತು. ಏನೆಂದರೂ ಮಿಂಟೋ ಮಾರ್ಲೆ ಸುಧಾರಣೆ 1909ರಲ್ಲಿ ನಾವು ಈ ಕಾಯ್ದೆ ಜಾರಿ ತರ್ತೀವಿ. ಈ ಕಾಯ್ದೆಯಲ್ಲಿ ಏನು ಮಾಡ್ತೀವಿ, ಎಲ್ಲ ನೀವು ಬ್ರಿಟಿಷ್ ಆಡಳಿತದಲ್ಲಿ ಎಲ್ಲ ಪ್ರಜೆಗಳು ಪಾಲ್ಗೊಳ್ಬೋದು. ನೀವು ಇದುವರೆಗೆ ಪಾಲ್ಗೊಳ್ತಿರಲ್ಲಪ್ಪ, ಈಗ ನಿಮ್ಗೆ ಅವಕಾಶ ಕೊಟ್ಟಿವಿ, ನೀವು ಈ ಆಡಳಿತದಲ್ಲಿ ಪಾಲ್ಗೊಳ್ಳಿ. ಈ ಮಿಂಟೋ ಮಾರ್ಲೆ ಸುಧಾರಣೆ ಪ್ರಕಾರ ನೀವು ನಮ್ಮ ಆಡಳಿತದಲ್ಲಿ ನೀವು ಭಾಗವಹಿಸಿ. ಮತ್ತು ಪ್ರತ್ಯೇಕ ಮುಸ್ಲಿಂ ಧರ್ಮದ ಅನುಯಾಯಿಗಳು ಮುಸ್ಲಿಮರಿಗೆ ನಿಮಗೆ ಪ್ರತ್ಯೇಕ ಮತದಾನ ಕ್ಷೇತ್ರವನ್ನು ಮೀಸಲಿಡ್ತೀವಿ ಅಂತ ಆಶ್ವಾಸನೆ ಕೊಟ್ಟರು. ಇಲ್ಲೇ ಪ್ರಾರಂಭವಾದದ್ದು ಪಾಕಿಸ್ತಾನ ಮತ್ತು ಭಾರತ ಇಬ್ಬಾಗ ಆಗುವ ಒಂದು ಒಳಸಂಚು, ಬ್ರಿಟಿಷರ ಕುಟಿಲ ನೀತಿ. ತದನಂತರ 1919ರ ಮಾಂಟೆಗೊ ಚಲಂ ಸ್ಫರ್ಡ್ ಕಾಯ್ದೆ ಜಾರಿಗೆ ತಂದರು. ಈ ಕಾಯ್ದೆಯಲ್ಲಿ ಕೂಡ ಭಾರತಕ್ಕೆ ಒಂದು ಜವಾಬ್ದಾರಿಯುತ ಪ್ರಾತಿನಿಧಿಕ ಸರ್ಕಾರ ರೂಪಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಮತ್ತು ಎಲ್ಲ ಪ್ರಾಂತಗಳಲ್ಲಿ ದ್ವಿ ಸರ್ಕಾರ ಪದ್ಧತಿಯನ್ನು ಜಾರಿಗೊಳಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಪ್ರಾಂತಗಳಲ್ಲಿ ದ್ವಿ ಸರ್ಕಾರ, ಡಯಾರಿಕೆ ಅಂದರೆ ದ್ವಿ ಸರ್ಕಾರ ಪದ್ಧತಿ. 1919ರಲ್ಲಿ ಅಂದರೆ ಬ್ರಿಟಿಷು ನಮ್ಮ ನಾಳಿದಂಥ ಬ್ರಿಟಿಷರು ಎಲ್ಲವನ್ನು ಸ್ವತಂತ್ರ ಒಮ್ಮೆ ಒಂದು ಕೈಯಿಂದ ಕೊಟ್ಟು ಹೋಗಲಿಲ್ಲ. ಅವರು ಒಂದು ಬಿಸ್ಕಿಟ್ ರೂಪದಲ್ಲಿ ಒಂದೊಂದು ಸ್ವಲ್ಪ ಎಸ್ತಾ ಹೋದರು. ನಾಯಿಗಳಿಗೆ ಯಾವ ರೀತಿ ಎಸ್ತಾ ಇದ್ದಾರೆ ಆ ರೀತಿ ಎಸ್ತಾ ಹೋದರು ಅವರು. ನಾವು ಹೋರಾಟ ಬಿಡಲಿಲ್ಲ. ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಆದರ್ಶ ಒಂದು ಉದಾತ್ತ ಮೌಲ್ಯಗಳನ್ನು ಅಳವಡಿಸಿಕೊಂಡಿರ್ತಕ್ಕಂಥ ನಮ್ಮ ಎಲ್ಲ ನಾಯಕರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾ ಹೋದ್ರು. ಅವರು ಬಿಡಲಿಲ್ಲ. ಅವರು ಬೇಕು ನಮಗೆ ಅಷ್ಟೇ. ತದನಂತರ 1935ರ ಭಾರತ ಸರ್ಕಾರ ಕಾಯ್ದೆ, 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆ, ಇವು ಕೂಡ ಇಲ್ಲಿರ್ತಕ್ಕಂಥ ಬ್ರಿಟಿಷ್ ಸರ್ಕಾರ ಕೊಟ್ಟಿರ್ತಕ್ಕಂಥ ಸೌಲಭ್ಯಗಳು, ಅನೇಕ ಮೌಲ್ಯಗಳು, ವಿಚಾರಗಳು 1950 ಜನವರಿ 26 ಸಂವಿಧಾನ ನಮ್ಮ ಜಾರಿ ಬಂದಾಗ ಅನೇಕ ಅಂಶಗಳು, 1935ರ ಕಾಯ್ದೆ ಅಂಶಗಳು, 1947ರ ಕಾಯ್ದೆ ಅಂಶಗಳು ನಮ್ಮ ಭಾರತ ಸಂವಿಧಾನದಲ್ಲಿ ಒಂದು ಬೆಳೆಯೋದಕ್ಕೆ, ಒಂದು ಭಾರತ ಸಂವಿಧಾನ ಅಭಿವೃದ್ಧಿ ಆಗೋದಕ್ಕೆ ಅನೇಕ ಮೌಲ್ಯಗಳನ್ನು, ಕೆಲವು ವಿಚಾರ ಅಂಶಗಳನ್ನು ಒದಗಿಸಿಕೊಟ್ಟಿತ್ತು ಅಂತ ಹೇಳಬಹುದು. ಅದಕ್ಕಾಗಿ ದ್ವಿತೀಯ ವರ್ಷದ ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಇದುವರೆಗೆ ಭಾರತ ರಾಜಕೀಯ ವ್ಯವಸ್ಥೆ ಉಗಮ ಮತ್ತು ಬೆಳವಣಿಗೆಯಲ್ಲಿ 7 ಕಲಿಕಾ ಉದ್ದೇಶಗಳ 7 ನಂತರ ರಾಷ್ಟ್ರೀಯ ಚಳವಳಿಯ ಒಂದು ಐತಿಹಾಸಿಕ ಹಿನ್ನೆಲೆ, ಅದರಲ್ಲಿ ಭಾಗ 1 ಭಾಗ 2 ಹೇಳಿದ್ದೇನೆ. ಆದರೆ ಭಾಗ 2ದಲ್ಲಿ ಕ್ರಿಸ್ತಶಕ 16ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯಿಂದ ಹಿಡ್ಕೊಂಡು 1947ರವರೆಗೆ ಒಂದು ಐತಿಹಾಸಿಕ ಹಿನ್ನೆಲೆ ಹೇಳಿದ್ದೇನೆ. ಮೊದಲನೇ ಭಾಗದಲ್ಲಿ ರಾಷ್ಟ್ರೀಯ ಚಳವಳಿ, ಗಾಂಧಿ, ನೆಹರು, ಅಂಬೇಡ್ಕರ್, ಚಕ್ರವರ್ತಿ ರಾಜಗೋಪಾಲಾಚಾರಿ ಇವೆಲ್ಲ ಅಂಶಗಳನ್ನು ಹೇಳಿದ್ದೇನೆ. ಇದಿಷ್ಟು ಸಾಕು. ಮುಂದಿನ ವಿಡಿಯೋದಲ್ಲಿ 1935ರ ಕಾಯ್ದೆ, ಆ ಕಾಯ್ದೆ ಪ್ರಸ್ತುತ ಏನು, ಅದರ ಮುಖ್ಯಾಂಶಗಳೇನು ಬಗ್ಗೆ ಚರ್ಚೆ ಮಾಡೋಣ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.